ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಜಾಗತಿಕ ಮಟ್ಟದಲ್ಲಿ ತೀವ್ರ ಸಂಚಲನ ಮೂಡಿಸಿರುವ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಭುಗಿಲೆದ್ದಿರುವ ಯುದ್ಧದ ಬಗ್ಗೆ ವಿವರವಾಗಿ ಚರ್ಚಿಸಲಿದ್ದೇವೆ. ಹೌದು, ಅಮೆರಿಕ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟು ಈಗ ಮತ್ತೆ ಯುದ್ಧವಾಗಿ ಬದಲಾಗಿದೆ. ಅಮೆರಿಕವು ಇರಾನ್ನ 80ಕ್ಕೂ ಹೆಚ್ಚು ನೆಲೆಗಳ ಮೇಲೆ ತೀವ್ರವಾದ ಬಾಂಬ್ ದಾಳಿ ನಡೆಸಿ ಧ್ವಂಸವಾಡಿದ್ದೇವೆ ಎಂದು ಹೇಳಿಕೊಂಡರೆ, ಇರಾನ್ ಕೂಡ ತಕ್ಕ ತಿರುಗೇಟು ನೀಡಿ ಅಮೆರಿಕದ 85 ಗುರಿಗಳನ್ನು ನಾವು ಹೊಡೆದುರುಳಿಸಿದ್ದೇವೆ ಎಂದು ಘೋಷಿಸಿದೆ. ಪ್ರಸ್ತುತ ಬಹರೇನ್ ಮತ್ತು ಕುವೈತ್ನಲ್ಲಿ ನಿರಂತರವಾಗಿ ಸೈರನ್ಗಳ ಸದ್ದು ಕೇಳಿಬರುತ್ತಿದೆ ಹಾಗೂ ಬೃಹತ್ ಪ್ರಮಾಣದ ದಾಳಿಗಳು ನಡೆಯುತ್ತಿವೆ. ಯುದ್ಧದ ಉತ್ತುಂಗದ ಸಮಯದಲ್ಲಿ ನಡೆಯುತ್ತಿದ್ದಂತಹ ಭೀಕರ ಬಾಂಬ್ ದಾಳಿಗಳು ಈಗ ಇರಾನ್ ಮೇಲೆ ನಡೆಯುತ್ತಿವೆ. ಹಾಗಾದರೆ ದಿಢೀರನೆ ಈ ಯುದ್ಧ ಮತ್ತೆ ಶುರುವಾಗಲು ಕಾರಣವೇನು? ಇದರ ಹಿಂದಿರುವ ವಾಸ್ತವಾಂಶಗಳೇನು? ಬನ್ನಿ, ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಯೋಣ. ಈ ಹೊಸ ಯುದ್ಧದ ಬಿಕ್ಕಟ್ಟು ಶುರುವಾಗಿದ್ದು ಜುಲೈ 7ರಂದು. ಈ ಯುದ್ಧದ ಕೇಂದ್ರ ಬಿಂದುವೇ ಹಾರ್ಮುಜ್ ಜಲಸಂಧಿ. ವಾಣಿಜ್ಯ ಹಡಗುಗಳು ಈ ಹಾರ್ಮುಜ್ ಜಲಸಂಧಿಯನ್ನು ದಾಟಲು ಮುಂದಾದಾಗ ಈ ಹೊಸ ಸಂಘರ್ಷ ಶುರುವಾಯಿತು. ಈಗ ಈ ಹಾರ್ಮುಜ್ ಜಲಸಂಧಿಯನ್ನು ದಾಟಲು ಪ್ರಮುಖವಾಗಿ 2 ಮಾರ್ಗಗಳಿವೆ. ಒಂದು, ಇರಾನ್ನ ಜಲಪ್ರದೇಶದ ಒಳಗೆ ಹಾದುಹೋಗುವ ಮಾರ್ಗ, ಮತ್ತೊಂದು ಓಮನ್ ದೇಶದ ಜಲಪ್ರದೇಶದ ಮೂಲಕ ಹಾದುಹೋಗುವ ಮಾರ್ಗ. ಇಲ್ಲಿ ಇರಾನ್ನ ಕಟ್ಟುನಿಟ್ಟಿನ ವಾದವೆಂದರೆ, ಹಾರ್ಮುಜ್ ಮೂಲಕ ಹಾದುಹೋಗುವ ಯಾವುದೇ ಹಡಗು ಇರಾನ್ನ ಜಲಪ್ರದೇಶದ ಮೂಲಕವೇ ಹೋಗಬೇಕು ಮತ್ತು ಇದಕ್ಕಾಗಿ ಪರಿಸರ ಶುಲ್ಕ ಅಥವಾ ಸೇವಾ ಶುಲ್ಕವನ್ನು ಪಾವತಿಸಬೇಕು. ಆದರೆ ಅಮೆರಿಕ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ, ಯಾರಿಗೂ ಯಾವುದೇ ಹಣ ನೀಡುವ ಅಗತ್ಯವಿಲ್ಲ, ಓಮನ್ ಮಾರ್ಗದ ಮೂಲಕ ಹೋಗಬಹುದು ಎಂದು ಹಡಗುಗಳಿಗೆ ತಿಳಿಸಿದೆ. ಅಮೆರಿಕದ ಮಾತಿನಂತೆ ಕೆಲವು ಹಡಗುಗಳು ಓಮನ್ ಮಾರ್ಗದ ಮೂಲಕ ಹೋಗಲು ಆರಂಭಿಸಿದವು. ಜುಲೈ 7ರಂದು ಕತಾರ್ ದೇಶದ LNG ಟ್ಯಾಂಕರ್ ಎಂಬ ಹಡಗು ಇದೇ ಓಮನ್ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಇರಾನ್ ನೇರವಾಗಿ ಆ ಹಡಗಿನ ಮೇಲೆ ದಾಳಿ ಮಾಡಿತು. ಈ ಹಡಗಿನಲ್ಲಿ ಸುಮಾರು 28ರಿಂದ 30 ಸಿಬ್ಬಂದಿಗಳಿದ್ದರೂ ಅದರಲ್ಲಿ 4 ಜನ ಭಾರತೀಯರು ಸೇರಿದ್ದರು. ಅದೃಷ್ಟವಶಾತ್ ಸಿಬ್ಬಂದಿಗಳಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ, ಆದರೆ ಹಡಗಿನ ಮೇಲೆ ದಾಳಿ ನಡೆದಿದೆ. ಅದೇ ರೀತಿ ಸೌದಿ ಅರೇಬಿಯಾದ ಟ್ಯಾಂಕರ್, ಬ್ರಿಟಿಷ್ ಮತ್ತು ಲೈಬೀರಿಯಾ ಧ್ವಜವನ್ನು ಹೊಂದಿದ್ದ ಟ್ಯಾಂಕರ್ಗಳ ಮೇಲೂ ಇರಾನ್ ದಾಳಿ ಮಾಡಿತು. ಇರಾನ್ನ ಮಾರ್ಗವನ್ನು ಬಿಟ್ಟು ಓಮನ್ ಮಾರ್ಗವನ್ನು ಬಳಸಿದ ಎಲ್ಲಾ ಹಡಗುಗಳ ಮೇಲೂ ಇರಾನ್ ದಾಳಿಗಳನ್ನು ನಡೆಸಿತು. ವಾಣಿಜ್ಯ ಹಡಗುಗಳ ಮೇಲಿನ ಈ ದಾಳಿಯಿಂದ ರೊಚ್ಚಿಗೆದ್ದ ಅಮೆರಿಕ ಜುಲೈ 8ರಂದು ಇರಾನ್ ಮೇಲೆ ಭಾರೀ ನಿಖರ ವಾಯುದಾಳಿ ನಡೆಸಿತು. ಇರಾನ್ನ ಕರಾವಳಿ ತೀರಗಳು ಹಾಗೂ ಹಾರ್ಮುಜ್ ಜಲಸಂಧಿಯ ಬಳಿ ಇರುವ ಇರಾನ್ನ 80ಕ್ಕೂ ಹೆಚ್ಚು ನೆಲೆಗಳನ್ನು ಅಮೆರಿಕ ಧ್ವಂಸ ಮಾಡಿದೆ. ಶತ್ರುಗಳ ಹಡಗುಗಳನ್ನು ಹೊಡೆಯುವ ಇರಾನ್ನ ಆಂಟಿ ಆಕ್ಸಿಸ್ ಏರಿಯಾ ಡಿನಾಯಲ್ ಸಾಮರ್ಥ್ಯಗಳನ್ನು ಗುರಿಯಾಗಿಸಲಾಯಿತು. ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು, ಕರಾವಳಿ ಕಣ್ಗಾವಲಿಗಾಗಿ ಬಳಸುತ್ತಿದ್ದ ರೆಡಾರ್ ಸೈಟ್ಗಳು, ಸರ್ಫೇಸ್ ಟು ಏರ್ ಕ್ಷಿಪಣಿಗಳು, ಆಂಟಿ ಶಿಪ್ ಕ್ರೂಸ್ ಕ್ಷಿಪಣಿ ತಾಣಗಳು ಮತ್ತು ಡ್ರೋನ್ ಶೇಖರಣಾ ಕೇಂದ್ರಗಳನ್ನು ಅಮೆರಿಕ ಗುರಿಯಾಗಿಸಿದೆ. ಅಷ್ಟೇ ಅಲ್ಲದೆ ಇರಾನ್ನ IRGC ದಾಳಿಗೆ ಬಳಸುತ್ತಿದ್ದ ಸುಮಾರು 60 ಸಣ್ಣ ದೋಣಿಗಳನ್ನು ಕೂಡ ಅಮೆರಿಕ ನಾಶಪಡಿಸಿದೆ. ಹಡಗುಗಳನ್ನು ತಡೆಯುವ ಇರಾನ್ನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ಅಮೆರಿಕದ ಪ್ರಮುಖ ಉದ್ದೇಶವಾಗಿತ್ತು. ಆದರೆ ಇರಾನ್ ಬಳಸುವ ಡ್ರೋನ್ಗಳು, ಸಣ್ಣ ಗಸ್ತು ದೋಣಿಗಳು ಬಹಳ ಕಡಿಮೆ ವೆಚ್ಚದ ಸಾಧನಗಳಾಗಿವೆ. ಅಮೆರಿಕ ಎಷ್ಟೇ ರೆಡಾರ್ಗಳನ್ನು ನಾಶಪಡಿಸಿದರೂ ಇರಾನ್ ಅವುಗಳನ್ನು ಮತ್ತೆ ಸುಲಭವಾಗಿ ಸ್ಥಾಪಿಸುತ್ತದೆ ಮತ್ತು ವಾಣಿಜ್ಯ ಹಡಗುಗಳು ದೊಡ್ಡವಾಗಿರುವುದರಿಂದ ಇರಾನ್ನ ಸಾಧಾರಣ ರೆಡಾರ್ಗಳು ಸಹ ಅವುಗಳನ್ನು ಸುಲಭವಾಗಿ ಪತ್ತೆಹಚ್ಚಬಲ್ಲವು. ಹೀಗಾಗಿ ಅಮೆರಿಕದ ಕಾರ್ಯಾಚರಣೆ ಅನುಕೊಂಡಷ್ಟು ಸುಲಭವಿಲ್ಲ. ಅಮೆರಿಕದ ಈ ದಾಳಿಗೆ ಪ್ರತಿಯಾಗಿ ಇರಾನ್ನ IRGC ಕ್ಷಿಪಣಿ ಮತ್ತು ಡ್ರೋನ್ ಕಾರ್ಯಾಚರಣೆಗಳನ್ನು ನಡೆಸಿ 85 ಗುರಿಗಳನ್ನು ಹೊಡೆದಿದ್ದೇವೆ ಎಂದು ಹೇಳಿಕೊಂಡಿದೆ. ಇರಾನ್ ನೇರವಾಗಿ ಬಹ್ರೈನ್ನಲ್ಲಿರುವ ಅಮೆರಿಕದ 5ನೇ ನೌಕಾಪಡೆಯ ನೆಲೆಯಾದ ಪೋರ್ಟ್ ಸಲ್ಮಾನ್ ಮತ್ತು ಕುವೈತ್ನಲ್ಲಿರುವ ಅಲಿ ಅಲ್ ಸೇಲಂ ಏರ್ಬೇಸ್ ಮೇಲೆ ಭಾರೀ ದಾಳಿ ನಡೆಸಿದೆ. ಜೊತೆಗೆ ಅಮೆರಿಕದ MQ-9 ರೀಪರ್ ಡ್ರೋನ್ ಅನ್ನು ಸಹ ಹೊಡೆದುರುಳಿಸಿದ್ದಾಗಿ ಇರಾನ್ ತಿಳಿಸಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರವೆಂದರೆ, ಈ ಯುದ್ಧದ ಸಮಯದಲ್ಲಿ ಇರಾನ್, ಸೌದಿ ಅರೇಬಿಯಾ, ಕತಾರ್ ಅಥವಾ UAEನಂತಹ ದೊಡ್ಡ ಪ್ರಾದೇಶಿಕ ಶಕ್ತಿಗಳ ಮೇಲೆ ಯಾವುದೇ ದಾಳಿ ಮಾಡುತ್ತಿಲ್ಲ. ಕೇವಲ ಅಮೆರಿಕವನ್ನು ಅವಲಂಬಿಸಿರುವ ಬಹ್ರೇನ್ ಮತ್ತು ಕುವೈತ್ ಮೇಲೆ ಮಾತ್ರ ಗುರಿಯಿಟ್ಟಿದೆ.
ಇದು ಇರಾನ್ ಮತ್ತು ಇತರ ಅರಬ್ ರಾಷ್ಟ್ರಗಳ ನಡುವೆ ಯಾವುದೋ ಒಂದು ಒಪ್ಪಂದ ಆಗಿರಬಹುದು ಎಂಬ ಸುಳಿವು ನೀಡುತ್ತದೆ. ಮತ್ತೊಂದು ಕಡೆ ಈ ದಾಳಿಯ ಟೈಮಿಂಗ್ ಕೂಡ ಬಹಳ ಮಹತ್ವದ್ದಾಗಿದೆ. ಫೆಬ್ರವರಿ 28ರಂದು ಮೃತಪಟ್ಟ ಇರಾನ್ನ ಪ್ರಮುಖ ನಾಯಕ ಅಲಿ ಖಮೇನಿ ಅವರ ಬೃಹತ್ ಅಂತಿಮ ಯಾತ್ರೆ ಈಗ ಜುಲೈನಲ್ಲಿ ನಡೆಯುತ್ತಿದೆ ಮತ್ತು ಈ ಮೆರವಣಿಗೆ ಇರಾಕ್ ತಲುಪಿದೆ. ಲಕ್ಷಾಂತರ ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದರೂ ಇದು ಶಿಯಾ ಸಮುದಾಯದ ಶಕ್ತಿ ಪ್ರದರ್ಶನವನ್ನು ತೋರಿಸುತ್ತಿದೆ. ಸುದೀರ್ಘ ಯುದ್ಧದಿಂದ ಸುಸ್ತಾಗಿದ್ದ ಜನರಲ್ಲಿ ಈಗ ಮತ್ತೆ ಅಮೆರಿಕಾದ ಮೇಲಿನ ಆಕ್ರೋಶ ಭುಗಿಲೆದ್ದಿದೆ. ಇದರ ಪರಿಣಾಮವಾಗಿ ಇರಾನ್ನಲ್ಲಿ ಐಆರ್ಜಿಸಿಯಂತಹ ಕಠಿಣ ನಿಲುವಿನ ನಾಯಕರು ಮತ್ತೆ ಸಂಪೂರ್ಣ ಬಲದಿಂದ ಮುನ್ನೆಲೆಗೆ ಬಂದಿದ್ದಾರೆ ಹಾಗೂ ಅವರಿಗೆ ಸಾರ್ವಜನಿಕರ ಬೆಂಬಲವೂ ಸಿಗುತ್ತಿದೆ. ಕೊನೆಯದಾಗಿ ಹೇಳಬೇಕೆಂದರೆ ಇದೆಲ್ಲದ ಮೂಲ ಹಾರ್ಮುಜ್ ಜಲಸಂಧಿ ಮೇಲಿನ ನಿಯಂತ್ರಣ. ಪ್ರಪಂಚದ 20ರಿಂದ 25 ಶತಮಾನ ಇಂಧನ ಇದೇ ಮಾರ್ಗದ ಮೂಲಕ ಜಗತ್ತಿಗೆ ಸರಬರಾಜಾಗುತ್ತದೆ. ಈ ಪ್ರಮುಖ ಮಾರ್ಗವು ಅಂತಾರಾಷ್ಟ್ರೀಯ ಕಡಲ ನಿಯಮಗಳ ಅಡಿಯಲ್ಲಿ ಮುಕ್ತವಾಗಿರಬೇಕು ಎಂಬುದು ಅಮೆರಿಕದ ಇಚ್ಛೆಯಾಗಿದೆ ಮತ್ತು ಇದನ್ನು ಕಳೆದುಕೊಂಡರೆ ಅಮೆರಿಕಾಗೆ ದೊಡ್ಡ ಸೋಲಾಗುತ್ತದೆ.